ಹಾಯ್, ಎಲ್ರಿಗೂ ಶ್ರೀ ಇಪ್ನೋ ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಜೀವನದಲ್ಲಿ ಸಕ್ಸಸ್ ಗಳಿಸ್ಬೇಕು, ಹಣ ಸಂಪಾದನೆ ಮಾಡಬೇಕು, ಅಧಿಕಾರ ಚಲಾಯಿಸಬೇಕು, ಒಳ್ಳೆ ಜೀವನ ನಡೆಸಬೇಕು ಅನ್ನೋದೇನಾದರೂ ಉದ್ದೇಶ ಇದ್ದರೆ ಈ 3 ಪಾಯಿಂಟ್ಗಳನ್ನು ನಾವು ಬಿಡಬೇಕಾಗುತ್ತೆ. ಏನದು 3 ಪಾಯಿಂಟ್ಸು? ಒಂದು ಭಯ, ಎರಡನೇದು ನಾಚಿಕೆ, ಮೂರನೇದು ಯಾರು ಏನು ಅನ್ಕೋತಾರೋ. ಸೊ ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡಬೇಕು ಅಂತಂದರೆ ಒಂದು ಭಯ. ಏನಿದು ಭಯ? ಕೆಲವರಿಗೆ ಒಂದು ಫಿಯರ್ ಆಫ್ ಡೆತ್ ಅಂದರೆ ಸಾವಿನ ಭಯ ಇರ್ಬೋದು, ಒಂದು ನೋವಿನ ಭಯ ಇರ್ಬೋದು, ಆಮೇಲೆ ನನ್ನನ್ನು ಎಲ್ಲಿ ಸಪ್ರೇಷನ್ ಅಂದರೆ ನನ್ನ ಎಲ್ಲಿ ತಿರಸ್ಕಾರ ಮಾಡಿಬಿಡ್ತಾರೋ ಅನ್ನೋದೊಂದು ಭಯ ಇರ್ತದೆ. ಇವೆಲ್ಲದರ ಜೊತೆಗೆ ನಮ್ಮಲ್ಲಿ ಭಯದಲ್ಲಿ 2 ರೂಪ ಇರ್ತದೆ. ಒಂದು ಬಹಿರಂಗದ ಭಯ ಅಂದರೆ ಸಾಮಾಜಿಕ ಭಯ ಇರ್ಬೋದು, ಅನಿಮಲ್ ಭಯ ಇರ್ಬೋದು. ಅಂದರೆ ಏನಾಗುತ್ತೆ ಅಂದರೆ ಸಾಮಾಜಿಕದಲ್ಲಿ ಜನರು ನಮ್ಮನ್ನು ಏನು ಮಾಡಿಬಿಡ್ತಾರೋ, ನಮ್ಮನ್ನು ಈಗ ನಾವು ಮುಂದೆ ಬೆಳೀತಾ ಇದ್ದರೆ ಅವರು ನಮ್ಮನ್ನು ಎಲ್ಲಾದರೂ ಕುಂಠಿತಗೊಳಿಸ್ತಾರೋ ಅನ್ನೋದೊಂದು ಭಯ ಇರ್ತದೆ. ಅದಾದಮೇಲೆ ನಾವು ಈ ಪ್ರಾಣಿಗಳ ಭಯ ಅಂದರೆ ಈ ಜಿರಳೆ ಇರ್ಬೋದು, ಜಿರಳೆ ಕಂಡ್ರೆ ಭಯ ಇರ್ತದೆ, ಆಮೇಲೆ ಹಲ್ಲಿ ಕಂಡ್ರೆ ಭಯ ಇರ್ತದೆ, ಆಮೇಲೆ ಈ ಯಾವುದಾದ್ರೂ ನಾಯಿ, ಇನ್ನು ಮುಂತಾದಂಥದ್ದು ಯಾವುದಾದ್ರೂ ಪ್ರಾಣಿಗಳ ಬಗ್ಗೆ ಇದ್ದರೆ ಅದ್ರ ಬಗ್ಗೆನೂ ಭಯ ಇರ್ತದೆ. ಇದು ಬಹಿರಂಗದ ಭಯ ಇತ್ತು. ಇದೇ ರೀತಿಯಲ್ಲಿ ನಮ್ಮಲ್ಲಿ ಆಂತರಿಕ ಭಯ ಇರ್ತದೆ. ಏನದು ಆಂತರಿಕ ಭಯ? ಸೊ ಒಂದು ನನ್ನ ಹಣೆ ಬರ ಅಂದರೆ ನಾನು ನೋಡಿಲ್ಲ ಆ್ಯಕ್ಚುಲಿ ಏನಾಗಿರ್ಬೋದು ನನ್ನ ಹಣೆ ಬರ, ಸೊ ಮುಂದೆ ಏನಾಗುತ್ತೋ, ನಂದು ಫ್ಯೂಚರ್ ಹೆಂಗಿದೇನೋ, ಇದೆಲ್ಲ ಒಂಥರ ಆಂತರಿಕವಾಗಿರೋಂಥ ಭಯಗಳು ಒಂದು. ಅದಾದಮೇಲೆ ಈ ಗ್ರಹದ ದೋಷಗಳು ಅಥವಾ ಯಾರಾದರೂ ಕೇಳಿದ್ರೆ ಏನೋ ಅಸ್ಟ್ರಾಲಜಿ ಕೇಳ್ತಾರೆ, ಅದರಿಂದ ಉಂಟಾಗಂಥ ಆಂತರಿಕ ಭಯ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಕರ್ಮ ಅಂದರೆ ನಾನು ಏನಾದರೂ ಅದನ್ನು ಮಾಡಿಬಿಟ್ಟು ಈ ತಪ್ಪಾಯಿತು ಅದನ್ನು ಮಾಡಿದರೆ ಏನಾದರೂ ಒಳಗಡೆ ನಿಮಗೆ ಒಳಗಡೆ ಅಂತ ಸೃಷ್ಟಿ ಆಗೋಂಥ ಅಂದರೆ ನೀವು ಮಾಡೋ ಕರ್ಮದ ಮೇಲೆ ನಿಮಗೆ ಒಳಗಡೆ ಅಂತ ಸ್ಟಾರ್ಟ್ ಆಗೋಂಥದ್ದು ಒಂದು ಭಯ. ಸೊ ಎರಡನೇದು ನಾಚಿಕೆ. ಈ ನಾಚಿಕೆ ಏನಂದರೆ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಒಂದು ಹಿಂದೇಟ್ ಹಾಕಂಥ ಒಂದು ಕ್ರಿಯೆ ಅನ್ಕೋಬೋದು, ಅಥವಾ ನಾವು ಮಾಡೋಂಥ ಆ್ಯಕ್ಟಿವಿಟಿ ಆಗಿರ್ಬೋದು. ಏನದು ನಮ್ಮನ್ನು ನಾವು ವ್ಯಕ್ತಪಡಿಸೋಲ್ಲ. ಈಗ ಸಪೋಸ್ ಯಾವುದೋ ಒಂದು ನಾರ್ಮಲಿ ಇದೆಲ್ಲ ಆಗುತ್ತೆ ಅಂತಂದರೆ ಹೊಸ ವಾತಾವರಣದಲ್ಲಿ ಅಥವಾ ಹೊಸ ಸಂದರ್ಭದಲ್ಲಿ ಇನ್ನೂ ಹೊಸಬ್ರು ಯಾರಾದರೂ ಮೀಟ್ ಮಾಡಬೇಕು ಅಥವಾ ಅವ್ರನ್ನ ಮಾತಾಡಿಸ್ಬೇಕು ಅಂತಂದಾಗ ನಿಮಗೆ ಸಾಮಾನ್ಯವಾಗಿ ಹೆಂಗೆ ಮಾತಾಡ್ತದಪ್ಪ, ಒಂಥರ ಮುಜುಗರ ಆಗುತ್ತೆ, ಒಳಗಡೆ ನಾಚಿಕೆ ಆಗುತ್ತೆ. ಆಮೇಲೆ ಇನ್ನೊಂದು, ಯಾರಾದರೂ ನಮ್ಮನ್ನು ಏನಾದರೂ ನಾವು ಕ್ವೆಶನ್ ಕೇಳ್ದೆಲ್ಲ ಒಂದು ಟಾಪಿಕ್ ಮಾತಾಡ್ತಿರ್ತಾರೆ, ನಿಮ್ಮ ಒಳಗಡೆ ಅದು ಡೌಟ್ ಇರುತ್ತೆ. ಆದರೆ ಅಲ್ಲಿ ಕೇಳಿದರೆ ನನ್ನ ಬಗ್ಗೆ ಏನು ಅನ್ಕೋತಾರೋ ಅಥವಾ ನಾನು ಅದ್ರ ಬಗ್ಗೆ ಕೇಳೋ ಕ್ವೆಶನ್ ಕರೆಕ್ಟಾ, ಇವೆಲ್ಲ ನಾಚಿಕೆ ಇರೋದ್ರಿಂದ ನಾವೇನು ಮಾಡ್ಬಿಡ್ತೀವಿ, ನಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಸ್ಪದ ಕೊಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮಲ್ಲಿ ಎಲ್ಲ ಟ್ಯಾಲೆಂಟ್ ಇರ್ತದೆ, ಅದನ್ನು ವ್ಯಕ್ತಪಡಿಸ್ಲಿಕ್ಕೂ ಆಗಲ್ಲ. ಏನಂದರೆ ಒಳಗಡೆ ಒಂದು ಏನಂತಾರೆ, ನಿಮ್ಮನ್ನು ಕವರ್ ಮಾಡಿಬಿಟ್ಟಿರ್ತದೆ ಒಂದು ನಾಚಿಕೆ ಅನ್ನೋದು. ಸೊ ಈ ವಿಚಾರದಲ್ಲಿ ಬಂದಾಗ ನಾವನ್ನ ಎಲ್ಲ ಮುಂದುವರಿಬೇಕಂತೀವಿ, ಬಟ್ ನಾಚಿಕೆ ಅನ್ನೋದನ್ನ ನಮ್ಮನ್ನು ತಡೆ ಹಿಡಿದ್ಬಿಡ್ತದೆ. ಸೊ ಮೂರನೇದಾಗಿ ಯಾರು ಏನು ಅನ್ಕೋತಾರೋ. ಸಪೋಸ್ ಈಗ ಯಾವುದೋ ಅದ್ರದ್ದು ಭಯದಿಂದ ಅಂದರೆ ಇದು ಪಾಯಿಂಟ್ ನಮ್ಮನ್ನು ತಡೆ ಹಿಡಿಯೋದ್ರಿಂದ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕಾಗಲ್ಲ. ಸೊ ಯಾರು ಏನು ಅನ್ಕೋತಾರೋ, ಯಾರು ಏನಂದರೆ ಸಪೋಸ್ ಈಗ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಬೆಳಗ್ಗೆಯಿಂದ ಈವ್ನಿಂಗ್ವರೆಗೆ ಒಂದು ನಾರ್ಮಲ್ ಒಂದು ವೃತ್ತಿ ಜೀವನಕ್ಕೆ ಹೋಗ್ತಿರ್ತೀರ, ಬಟ್ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರಲ್ಲ, ಅಥವಾ ನಿಮ್ಮ ಒಂದು ಹಣಕಾಸಿನ ಮುಂದೆ ಅದು ಬರ್ತಾ ಇರಲ್ಲ. ಸೊ ಅದ್ರ ಬಗ್ಗೆ ನೀವು ಚೇಂಜ್ ಮಾಡಬೇಕು ಅಂತ ಒಂದು ಹೊಸ ವೃತ್ತಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಒಳಗಡೆ ಒಂದು ತವಕ ಸ್ಟಾರ್ಟ್ ಆಗ್ತದೆ. ಅರೆ, ನಾನು ಇದನ್ನು ಸ್ಟಾರ್ಟ್ ಮಾಡಿದರೆ ನಾನು ಇಷ್ಟು ದಿನ ಇಂಥವರು ನನ್ನನ್ನು ಈ ಟೈಪ್ ಐಡೆಂಟಿಟಿ ಮಾಡಿದರು, ಸೊ ಅದ್ರ ಬದಲು ಈಗ ಏನಾದರೂ ವೃತ್ತಿ ಚೇಂಜ್ ಮಾಡಿದರೆ ಯಾರು ಏನು ಅನ್ಕೋತಾರೋ, ಅವ್ನು ಸಕ್ಸಸ್ ಆಗ್ತಾನೋ ಇಲ್ಲೋ ಅನ್ನೋದೊಂದು ಒಳಗಡೆ ಅದು ಒಂದು ಸ್ಟಾರ್ಟ್ ಆಗಿಬಿಡ್ತದೆ ಒಳಗಡೆ. ಏನು ನಮ್ಮ ಸಕ್ಸಸ್ಗೆ ಇವೆಲ್ಲ ಪಾಯಿಂಟ್ಸ್ಗಳು ಏನು ಮಾಡ್ತಾರೆ, ನಮ್ಮನ್ನು ನಾವೇ ಬ್ಲಾಕೇಜ್ ಮಾಡಿಬಿಡ್ತೀವಿ. ಈ 3 ಬಿಟ್ಟರೆ ಅಂದರೆ ಒಂದು ನಮಗೆ ಭಯ, ಒಂದನೇದು ನಾಚಿಕೆ, ಮೂರನೇದು ಯಾರು ಏನು ಅನ್ಕೋತಾರೋ. ಸೊ ಇವೆಲ್ಲದನ್ನು ನಮ್ಮ ಜೀವನದಲ್ಲಿ ಪರಿಪಕ್ವವಾಗಿ ನಾವನ್ನ ಓಪನ್ ಆಗಿ, ಅಂದರೆ ಸಪೋಸ್ ಈಗ ನಾನು ಏನೋದು ಓಪನ್ ಆಗಿ ಮಾತಾಡ್ತೀನಿ ಅಂದರೆ ಅದ್ರ ಬಗ್ಗೆ ಬೇಕು. ಯಾಕಂದರೆ ನೀವೆಲ್ಲ ಆನೆಸ್ಟಾಗಿ ನಿಯತ್ತಾಗಿ ಎಥಿಕಲ್ ಆಗಿ ಮಾಡ್ತಾ ಇದ್ದಾಗ ಇನ್ನೊಬ್ರು ಏನು ಅನ್ಕೋತಾರೋ ಏನೂ ಸಂಬಂಧ ಬರಲ್ಲ. ಅಥವಾ ನಿಮ್ಮಲ್ಲಿ ಏನು ವ್ಯಕ್ತಪಡಿಸ್ಬೇಕು, ಒಂದು ಹೊಸ ಪ್ರಾಡಕ್ಟ್ ತೊಗೊಂಡು ಹೋಗ್ತೀರಾ ಅಥವಾ ಒಂದು ಮಾರ್ಕೆಟಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಅವ್ರನ್ನ ಹೆಂಗೆ ಕೇಳೋದು, ಅವ್ರನ್ನ ಏನಂತ ಮಾತಾಡ್ಸೋದು, ಅವ್ರು ನನಗೆ ಗೊತ್ತಿಲ್ಲ. ಸೊ ಇವೆಲ್ಲ ಒಳಗಡೆ ನಾಚಿಕೆ, ಮುಜುಗರ ಸ್ವಭಾವ ನಮ್ಮನ್ನು ಮುಂದೆ ಬಿಡಲ್ಲ. ಸೊ ಭಯ, ಏನು ಮಾಡ್ತಾರೋ, ಏನು ಅನ್ಕೊಂಡ್ಬಿಡ್ತಾರೋ, ಸೊ ಅವ್ರು ಇಲ್ಲಿ ಹೋದರೆ ಅವರು ರೆಸ್ಪಾನ್ಸಿಬಿಲಿಟಿ ಸರಿ ಕೊಡ್ತಾರೋ, ಒಂದು ವೇಳೆ ನಾನು ಏನಾದರೂ ಹೋಗಿ ಕೇಳಿದ್ರೆ ಅವ್ರು ನನ್ನ ರಿಜೆಕ್ಟ್ ಮಾಡಿಬಿಟ್ರೆ ಹೇಗೆ. ಸೊ ಇವೆಲ್ಲದನ್ನು ನಮ್ಮಲ್ಲಿ ಒಂದು ಒಳಗಡೆ ಕೂಡಿರ್ತಕ್ಕಂಥ ಈ 3 ಪಾಯಿಂಟ್ಸ್ ಏನಿದೆ ನಮ್ಮನ್ನು ಸಕ್ಸಸ್ ಮಾಡಲಿಕ್ಕೆ ಬಿಡಲ್ಲ. ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ಬೋದು, ಆದರೆ ವ್ಯಕ್ತಪಡಿಸುವಂಥ
ಶಕ್ತಿ ಇರಲ್ಲ. ಸೊ ಇವೆಲ್ಲ ನಮ್ಮನ್ನು ಏನು ಮಾಡ್ತದೆ, ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಇವೆಲ್ಲ ಅಡೆತಡೆಗಳಾಗ್ತವೆ. ಈ ಅಡೆತಡೆಗಳಿಂದ ನಾವೇನಾದರೂ ಹೊರಗಡೆ ಬಂದ್ಬಿಟ್ರೆ, ಅಂದರೆ ನಮ್ಮ ಜೀವನದಲ್ಲಿ ಇದು ಪೂರ್ತಿ ನಾವು ಸಕ್ಸಸ್ ಮಾಡಲಿಕ್ಕೆ ಇವೆಲ್ಲ 3 ಪಾಯಿಂಟ್ಸ್ ಸ್ಟ್ರಾಂಗ್ ಆಗಿ ಏನಾದರೂ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ರೆ, ಕಂಪ್ಲೀಟ್ ಆಗಿ ನಾವು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇದನ್ನು ಅವೇರ್ನೆಸ್ ಇಟ್ಕೊಂಡು ನಾವು ಏನಾದರೂ ಮುಂದುವರೆದ್ರೆ 100% ನಮ್ಮ ಜೀವನದಲ್ಲಿ ಸಕ್ಸಸ್ ಆಗುತ್ತೆ. ಈ 3 ಭಯನ, ಅಂದರೆ 3 ಪಾಯಿಂಟ್ಸ್ನ, ನಿಮಗೆ ಭಯ, ನಾಚಿಕೆ ಅಥವಾ ಯಾರು ಏನು ಅನ್ಕೋತಾರೋ ಅನ್ನೋದನ್ನ, ನಿಮಗೆ ಇದರಿಂದ ಹೊರಗಡೆ ಬರಬೇಕು ಅಥವಾ ಈ ಹಿಪ್ನೋಸಿಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಈ ಕೆಳಕಂಡಂಥ ನಂಬರ್ಗೆ ಸಂಪರ್ಕಿಸಿ ಮುಂದೆ ಇದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ಗಳನ್ನು ಅಥವಾ ಹಿಪ್ನೋಸಿಸ್ ಮುಖಾಂತರ, ಅಂದರೆ ಡ್ರಗ್ಲೆಸ್ ಥೆರಪಿ ಮುಖಾಂತರ ಇದನ್ನು ಸರಿಪಡಿಸಬೇಕು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆ ಟಾಪಿಕ್ ಬಗ್ಗೆ ಮುಂದೆ ವಿಚಾರ ಮಾಡೋಣ. ಥ್ಯಾಂಕ್ ಯು.